ಫ್ರೀಡಂ ಪಾರ್ಕ್ನಲ್ಲಿ ಮೀಸಲಾತಿ ಹೋರಾಟ ಸಂಕಲ್ಪ ಸಮಾವೇಶಕ್ಕೆ ಕರೆ. ಒಳ ಮೀಸಲಾತಿ ರೋಸ್ಟರ್ ಹಂಚಿಕೆ ವಿರೋಧಿಸಿ ಹಾಗೂ ಹಳೆಯ ನಿಯಮದಂತೆ ತ್ವರಿತ ನೇಮಕಾತಿ ನಡೆಸುವಂತೆ ಒತ್ತಾಯಿಸಿ ಮಾರ್ಚ್ 24ರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಹೋರಾಟ ಸಂಕಲ್ಪ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಕುರಿತು ತರೀಕೆರೆ ತಾಲೂಕು ಬಂಜಾರ ಸಮಾಜದ ಅಧ್ಯಕ್ಷರಾದ ಬ್ರಿ ಕೃಷ್ಣ ನಾಯಕ್ ಅವರು ಪ್ರಕಟಣೆ ನೀಡಿ ಬಂಜಾರ, ಬಲಗೈ, ಕೊರಚ, ಕೊರಮ, ಬೋವಿ ಮತ್ತು ಚರ್ಮಕಾರ ಸೇರಿದಂತೆ ಸೂಕ್ಷ್ಮ ಪರಿಶಿಷ್ಟ ಜಾತಿ ಸಮುದಾಯಗಳ ಪರವಾಗಿ ಈ ಹೋರಾಟವನ್ನು ಆಯೋಜಿಸಲಾಗುತ್ತಿದೆ ಎಂದು ತಿಳಿಸಿದ್ದಾರೆ. ಸರ್ಕಾರದಿಂದ ಈ ಸಮುದಾಯಗಳಿಗೆ ಆಗ್ತಾ ಇರುವ ಅನ್ಯಾಯವನ್ನು ಖಂಡಿಸಿ ನ್ಯಾಯ ದೊರಕಿಸಿಕೊಳ್ಳಲು ಈ ಹೋರಾಟ ನಡೆಸಲಾಗ್ತಾ ಇದ್ದು, ಎಲ್ಲ ಸಮುದಾಯಗಳ ಮುಖಂಡರು ಹಾಗೂ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಸಮಾವೇಶವನ್ನು ಯಶಸ್ವಿಗೊಳಿಸಿಕೊಡಬೇಕು ಎಂದು ಮನವಿ ಮಾಡಿದ್ದಾರೆ. ಈ ಹೋರಾಟದ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆ ನೀಡುವುದರ ಜೊತೆಗೆ ಸಮುದಾಯಗಳಿಗೆ ಸಮಾನ ನ್ಯಾಯ ಸಿಗುವಂತೆ ಒತ್ತಾಯಿಸಲಾಗುವುದು ಎಂದು ತಿಳಿಸಿದ್ದಾರೆ. ಇದೇ ವೇಳೆ ತರೀಕೆರೆ ತಾಲೂಕಿನ ಬಂಜಾರ ಸಮಾಜದ ಆರಾಧ್ಯ ದೈವ ಸಂತ ಸೇವಾಲಾಲ್ ಅವರ ದೇವಾಲಯದ ಮುಂದೆ ಮಾಧ್ಯಮದ ಮೂಲಕ ಮನವಿ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ತರೀಕೆರೆ ತಾಲೂಕು ಬಂಜಾರ ಸಮಾಜದ ಮಾಜಿ ಅಧ್ಯಕ್ಷ ಮಂಜುನಾಥ್ ಎಚ್ಎಲ್, ಕಾರ್ಯದರ್ಶಿ ಬಸಪ್ಪ ನಾಯ್ಕ, ಮಾಜಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ಮಲ್ಲೇಶ ನಾಯ್ಕ, ರಮೇಶ ನಾಯ್ಕ, ಇನ್ನು ಹಲವಾರು ಮುಖಂಡರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಪ್ರದೀಪ್ ಹೆಚಿ, NK24 ತರೀಕೆರೆ. ಆತ್ಮೀಯ ಬಂಜಾರ ಬಂಧುಗಳೇ, ನಾನು ಈ ದಿವಸ ತಮ್ಮ ಮುಂದೆ ಈ ಒಂದು ಮೀಸಲಾತಿ ಹೋರಾಟ ಸಮಿತಿಯಲ್ಲಿ ಈ ಸಮಿತಿ ವತಿಯಿಂದ ನಾವೆಲ್ಲರೂ ಕೂಡ ರಾಜ್ಯವ್ಯಾಪಿ ನಾವೆಲ್ಲರೂ ಸೇರಿಕೊಂಡು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ನಾವು ಹೋರಾಟವನ್ನು ಮಾಡಬೇಕಾದಂಥ ಅನಿವಾರ್ಯತೆ ನಮಗೆಲ್ಲ ಇದೆ ಅನ್ನತಕ್ಕಂಥ ಮಾತನ್ನು ಈ ಒಂದು ಮೂಲಕ ನಿಮಗೆ ನಾನು ಹೇಳಲಿಕ್ಕೆ ಬಯಸ್ತೇನೆ. ಬಂಧುಗಳೇ, ಇವತ್ತು ಮೀಸಲಾತಿ ಅನ್ನತಕ್ಕಂಥದ್ದು ಅದೊಂದು ದೊಡ್ಡ ಪಿಡುಗಾಗಿ ಹೋಗ್ಬಿಟ್ಟಿದೆ. ಈ ಮೀಸಲಾತಿಯಲ್ಲಿ ABCD ಅನ್ನತಕ್ಕಂಥ ಈ ವರ್ಗಗಳನ್ನು ಮಾಡಿ ಈ A ವರ್ಗದಲ್ಲಿ ಇತರೆ ಸಮುದಾಯದವರನ್ನು ಅಲ್ಲಿ ಓಲೈಕೆ ಮಾಡೋದಕ್ಕೋಸ್ಕರವಾಗಿ ಸರ್ಕಾರ ಈ ಒಂದು ಮೀಸಲಾತಿಯ ಒಂದು ವ್ಯವಸ್ಥೆಯನ್ನು ಅವರಿಗೆ ಕೊಡ್ತಕ್ಕಂಥ ಪ್ರಯತ್ನ ಮಾಡಿದೆ. ಇನ್ನು B ಮತ್ತು C ವರ್ಗದಲ್ಲಿ ಇರ್ತಕ್ಕಂಥ ನಾವೇನು ಬಂಜಾರರು, ಕೊರ್ಚ, ಕೊರಮ, ಬೋವಿ ಇನ್ನಿತರೆ ಸಮುದಾಯದವರಿಗೆ ಈ A ವರ್ಗದಲ್ಲೇ ಆಗತಕ್ಕಂಥ ಎಲ್ಲ ಸೌಲಭ್ಯಗಳು B ಮತ್ತು C ವರ್ಗಕ್ಕೆ ಬರುವಷ್ಟರಲ್ಲಿ ನಮಗೆ ಯಾವುದೇ ಸೌಲಭ್ಯ ಸಿಗೋದಿಲ್ಲ. ಈ ರೋಸ್ಟರ್ ಬಿಂದುವನ್ನು ಅಳವಡಿಸ್ಬಿಟ್ಟು ಇಲ್ಲಿ ನಾವೆಲ್ಲರೂ ಕೂಡ ಒಂದು ರೀತಿಯಲ್ಲಿ ಅನಾಥ ಪ್ರಜ್ಞೆಯಲ್ಲಿ ನಾವು ಕಾಡುವಂಥ ಒಂದು ಪರಿಸ್ಥಿತಿಯನ್ನು ಈ ಸರ್ಕಾರಗಳು ಮಾಡಿಬಿಟ್ಟಿದೆ. ಹಾಗಾಗಿ ನಾವೆಲ್ಲರೂ ಕೂಡ ಮುಂದಿನ ದಿನಗಳಲ್ಲಿ ಅನ್ನೋದಕ್ಕಿಂತ ನಾಳೆ 24ರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ನಮಗೆ ಈ ಮೀಸಲಾತಿ ಸೌಲಭ್ಯವನ್ನು ಕೊಡ್ತಕ್ಕಂಥ ಈ ಒಂದು ವ್ಯವಸ್ಥೆಯಲ್ಲಿ ಮತ್ತು ಈ ಪ್ರಮಾಣದಲ್ಲಿ ತುಂಬಾ ಅನ್ಯಾಯ ಆಗಿರೋದರಿಂದ ಈ ಮೀಸಲಾತಿಯನ್ನು ಕೈಬಿಟ್ಟು ಈ ಒಳ ಮೀಸಲಾತಿಯ ಒಂದು ವ್ಯವಸ್ಥೆಯನ್ನು ಜಾರಿಗೆ ತರಬಾರ್ದು. ಈ ಮೀಸಲಾತಿಯಲ್ಲಿ ಯಾರಿಗೆ ಅವಕಾಶ ಇದೆಯೋ, ಯಾರು ಪ್ರಬಲರಾಗಿರ್ತಾರೋ ಅಥವಾ ಯಾರಿಗೆ ಒಂದು ವ್ಯವಸ್ಥೆಯನ್ನು ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಪ್ರಾಮಾಣಿಕವಾಗಿ ಓದಿನ ಮೂಲಕ, ಶಿಕ್ಷಣದ ಮೂಲಕವಾಗಿ ಅವರು ಸೌಲಭ್ಯಗಳನ್ನು ಪಡಿತಕ್ಕಂಥ ನಿಟ್ಟಿನಲ್ಲಿ ಪ್ರಾಮಾಣಿಕವಾಗಿ ಇರ್ತಾರೋ ಅಂಥವರಿಗೆ ಈ ಒಂದು ಸೌಲಭ್ಯ ಸಿಗಲಿ ಅನ್ನತಕ್ಕಂಥದ್ದನ್ನು ನಾವು ಇದು ಮಾಡ್ತೀವಿ. ಆ ನಿಟ್ಟಿನಲ್ಲಿ ನಮ್ಮ ಬಂಜಾರ ಸಮುದಾಯವೂ ಕೂಡ ಹಿಂದೆ ಬಿದ್ದಿಲ್ಲ, ಆ ಒಂದು ಪ್ರಯತ್ನದಲ್ಲಿ ಮುಂದೆ ಇದೆ ಅನ್ನತಕ್ಕಂಥದ್ದನ್ನು ಕೂಡ ನಾನು ಹೇಳಲಿಕ್ಕೆ ಬಯಸ್ತೇನೆ ಬಂಧುಗಳೇ. ಆದರೆ ಇವತ್ತು ಈ ಒಂದು ಮೀಸಲಾತಿ ಸೌಲಭ್ಯ ಎಲ್ಲ ಸಮುದಾಯದಲ್ಲೂ ಸಿಗಬಹುದು ಅನ್ನತಕ್ಕಂಥದ್ದನ್ನು ಹೇಳೋದು ಭಾಳ ಒಳ್ಳೆಯದಾದರೆ ಕೇವಲ ಒಂದು ಸಮುದಾಯಕ್ಕೆ A ವರ್ಗದಲ್ಲಿ ಇರ್ತಕ್ಕಂಥ ಒಂದು ಸಮುದಾಯಕ್ಕೆ ಈ ಮೀಸಲಾತಿ ಕೊಡೋದ್ರಿಂದ ಇತರೆ ಸಮುದಾಯದವರಿಗೆ ಬಹಳಷ್ಟು ಅನ್ಯಾಯ ಆಗುತ್ತೆ. ಇದರಲ್ಲಿ ತುಂಬಾ ಕಷ್ಟ ಆಗುತ್ತೆ. ನಾವೆಲ್ಲರೂ ಕೂಡ ಮುಂದಿನ ದಿನಗಳಲ್ಲಿ ಹೋರಾಟವನ್ನು ಮಾಡಬೇಕಾಗತ್ತೆ. ಈ ಹೋರಾಟ ಇವತ್ತಿಗೆ ಅಥವಾ ಇಂದಿಗೆ ಅಥವಾ ನಾಳೆಗೆ ಮುಗಿಸುವಂಥದ್ದಲ್ಲ. ನಾವು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ನಾವೆಲ್ಲರೂ ಕೂಡ ಸಾಮೂಹಿಕವಾದಂತಹ ಒಂದು ಭಾವನೆಯನ್ನು ನಾವೆಲ್ಲರೂ ಇಟ್ಕೊಂಡು ಈ ಒಂದು ಸರ್ಕಾರದ ಏನು ಈ ಮೀಸಲಾತಿ ಇದೆ ಅದರಲ್ಲಿ ಆಗಿರ್ತಕ್ಕಂಥ ಅನ್ಯಾಯದ ವಿರುದ್ಧ ನಾವು ಒಂದು ಫ್ರೀಡಂ ಪಾರ್ಕಲ್ಲಿ ಪ್ರತಿಭಟನೆಯನ್ನು ಮಾಡ್ತಕ್ಕಂಥ ಒಂದು ಪ್ರಯತ್ನದಲ್ಲಿ ನಾವು ತೊಡಗಿದ್ದೀವಿ. ಹಾಗಾಗಿ ಈ ಬಂಜಾರ ಸಮುದಾಯ ಏನಿದೆ, ಕೊರ್ಚ, ಕೊರಮ, ಬೋವಿ ಸಮುದಾಯಗಳು ಕೂಡ ಈ ಒಂದು ಹೋರಾಟದಲ್ಲಿ ಭಾಗಿಯಾಗೋದ್ರ ಮೂಲಕ ಮುಂದಿನ ದಿನಗಳಲ್ಲಿ ನಮ್ಮ ಈ
ಮೀಸಲಾತಿಯಲ್ಲಿ ಆಗತಕ್ಕಂಥ ಅನ್ಯಾಯವಾದ ವಿರುದ್ಧವನ್ನು ಪ್ರತಿಭಟನೆ ಮಾಡೋದಕ್ಕಿಂತಲೂ ಕೂಡ ನಾವೆಲ್ಲರೂ ಕೂಡ ಸಾಮೂಹಿಕವಾಗಿ ಹೋರಾಟವನ್ನು ಮಾಡಿ ಈ ಮೀಸಲಾತಿಯಲ್ಲಿ ನಮಗೂ ಕೂಡ ಸೌಲಭ್ಯಗಳನ್ನು ನಮ್ಮ ಬರ್ತಕ್ಕಂಥ ಪೀಳಿಗೆಯವರಿಗೆ ಅನುಕೂಲ ಆಗಲಿ, ಅವರಿಗೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅನ್ನತಕ್ಕಂಥ ನಿಟ್ಟಿನಲ್ಲಿ ಸರ್ಕಾರ ಕೂಡ ಗಣನೆಗೆ ತಗೋಬೇಕಾಗತ್ತೆ, ಯೋಚನೆ ಮಾಡಬೇಕಾಗತ್ತೆ. ಈ ಒಂದು ಪ್ರಯತ್ನ ಮಾಡಿದ್ದೇ ಆದರೆ ಸರ್ಕಾರ ಮುಂದಿನ ದಿನಗಳಲ್ಲಿ ನಾವು ಕೂಡ ಒಂದು ಪ್ರಾಮಾಣಿಕವಾದ ಪ್ರಯತ್ನವನ್ನು ಮಾಡೋದ್ರ ಮೂಲಕ ಅವರಿಗೂ ಕೂಡ ಒಂದು ಬೆಂಬಲವನ್ನು ನಾವು ಸೂಚಿಸೋದ್ರಿಂದ ಈ ಸರ್ಕಾರಗಳು ಜೀವಂತವಾಗಿ ಉಳಿದು ಸರ್ಕಾರ ರಚನೆಗಳಿಗೆ ಅಥವಾ ಅಧಿಕಾರ ನಡೆಸೋದಕ್ಕೆ ಅನುಕೂಲ ಆಗತ್ತೆ ಅನ್ನತಕ್ಕಂಥದ್ದನ್ನು ನಾನು ಪ್ರಾಮಾಣಿಕವಾಗಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ನಾನು ನಮ್ಮ ಸೇವಾಲಾಲ್ ಮರಿಯಮ್ಮ ದೇವಸ್ಥಾನದ ಮುಂಭಾಗದಲ್ಲಿ ನಿಂತು ನಾನು ಈ ಹೇಳಿಕೆಯನ್ನು ಕೊಡ್ತಾ ಇದ್ದೀನಿ ಅಂತಂದರೆ ನಮ್ಮ ಸಮುದಾಯ ಮತ್ತು ಇತರೆ ಸಮುದಾಯದವರಿಗೆ ಭಾಳಷ್ಟು ಅಂದರೆ ಒಳ ಮೀಸಲಾತಿಯಲ್ಲಿ ಇರತಕ್ಕಂತಹ ಏನು ಬಂಜಾರ, ಕೊರ್ಚ, ಕೊರಮ, ಭೋವಿ ಮತ್ತು ಏನು ಬಲಗೈ ಸಮುದಾಯ, ಆ ಬಲಗೈ ಸಮುದಾಯದವರು ಕೂಡ ತುಂಬ ಅನ್ಯಾಯ ಆಗ್ತಾಯಿದೆ. ನಾವೆಲ್ಲರೂ ಕೂಡ ಈ ಹಿಂದೆ ನಾವು ಬೆಂಗಳೂರಿಗೆ ಹೋಗಿ ಅಲ್ಲಿ 2 ಬಾರಿ ನಾವು ಪ್ರತಿಭಟನೆಯನ್ನು ಮಾಡಿದ್ದೀವಿ. ಆ ಪ್ರತಿಭಟನೆಯಲ್ಲೂ ಕೂಡ ನಾವು ಸರ್ಕಾರದ ಒಂದು ಗಮನವನ್ನು ಸೆಳೀತಕ್ಕಂಥ ಸರ್ಕಾರಕ್ಕೆ ಈ ನಮಗೆ ಆಗಿರ್ತಕ್ಕಂಥ ಅನ್ಯಾಯದ ವಿಚಾರಗಳನ್ನು ಮುಟ್ಟಿಸಿ ಮುಂದಿನ ದಿನಗಳಲ್ಲಿ ಈ ಸರ್ಕಾರ ಅಥವಾ ಈ ಸರ್ಕಾರದ ಜನಪ್ರತಿನಿಧಿಗಳು ಎಲ್ಲ ಒಂದು ಸಾಮೂಹಿಕವಾದಂಥ ಮನಸ್ಥಿತಿಯನ್ನು ಹತೋಟಿಗೆ ತಂದುಕೊಂಡು ನಮಗೆ ಈ ಸೌಲಭ್ಯನ ಕೊಡೋದರಲ್ಲಿ ಒಂದು ಪ್ರಾಮಾಣಿಕವಾದಂಥ ಪ್ರಯತ್ನದಲ್ಲಿ ಈ ಸರ್ಕಾರದ ಜನಪ್ರತಿನಿಧಿಗಳು ಮುಂದಾಗಿದ್ದೇ ಆದಲ್ಲಿ ನಮಗೆ ಈ ಸಮುದಾಯಗಳಿಗೆ ಒಂದು ಅನ್ಯಾಯ ಆಗೋದನ್ನು ನಿಲ್ಲಿಸ್ಬೋದು ಅನ್ನತಕ್ಕಂಥ ಮಾತನ್ನು ಕೂಡ ನಾನು ಹೇಳಲಿಕ್ಕೆ ಬಯಸ್ತೇನೆ ಬಂಧುಗಳೇ. ಆದರೆ ಇವತ್ತು ನಡೀತಿರ್ತಕ್ಕಂಥ ಏನು ಈ ಒಂದು ಸೆಷನ್ ಕಾರ್ಯಕ್ರಮ ಇದೆ ಬೆಂಗಳೂರಲ್ಲಿ, ಇವತ್ತು ಕೂಡ ಈ ಸರ್ಕಾರದ ಮಂತ್ರಿ ಮಹೋದಯರೆಲ್ಲರೂ ಕೂಡ ಯೋಚನೆ ಮಾಡಬೇಕಾಗತ್ತೆ. ಈ ಕೆಳಹಂತದ ಸಮುದಾಯದವರಿಗೆ ನಾವು ಈ ಒಂದು ಸೌಲಭ್ಯಗಳನ್ನು ಕೊಡದೆ ನಾವು ಅನ್ಯಾಯವನ್ನು ಮಾಡಿದ್ದೇ ಆದಲ್ಲಿ ನಾಳೆ ದಿವಸ ನಮ್ಮ ಈ ಸರ್ಕಾರಕ್ಕೆ ವ್ಯತಿರಿಕ್ತವಾದಂಥ ಪರಿಣಾಮವನ್ನು ಬೀರತಕ್ಕಂಥ ನಿಟ್ಟಿನಲ್ಲಿ ಅವರು ಮುಂದಾಗ್ತಾರ ಅನ್ನತಕ್ಕಂಥ ಆಲೋಚನೆಯೂ ಕೂಡ ಈ ಸರ್ಕಾರದ ಜನಪ್ರತಿನಿಧಿಗಳು, ಮಂತ್ರಿ ಮಹೋದಯರು ಎಲ್ಲರೂ ಕೂಡ ಮಾಡಬೇಕಾಗತ್ತೆ. ಅದಕ್ಕೆ ನೀವು ಯಾರೂ ಕೂಡ ಅವಕಾಶವನ್ನು ಕೊಡೋದು ಬೇಡ. ನಾವೆಲ್ಲರೂ ಕೂಡ ತಲತಲಾಂತರದಿಂದಲೂ ಕೂಡ ನಾವು ಸಾಮೂಹಿಕವಾಗಿ ನಾವು ಶೋಷಿತರಾಗಿ ನಾವು ಎಲ್ಲ ರೀತಿಯಲ್ಲೂ ಕೂಡ ಶೋಷಣೆಗೆ ಒಳಗಾಗಿ ಈ ಒಂದು ಸರ್ಕಾರದ ಯಾವುದೇ ಸರ್ಕಾರ ಬಂದರೂ ಕೂಡ ಅವರಿಗೆ ನಾವು ಸದಾ ನಾವು ಬೆಂಬಲ ನಿಂತು ನಾವು ಬೆಂಬಲ ಕೊಟ್ಟಿದ್ದೀವಿ. ಮುಂದಿನ ದಿನಗಳಲ್ಲಿ ನಮಗೆ ಅನ್ಯಾಯ ಆಗೋದು ಬೇಡ. ನಾಳೆ ಫ್ರೀಡಮ್ ಪಾರ್ಕಲ್ಲಿ ಒಂದು ಹೋರಾಟ ಇದೆ. ಆ ಹೋರಾಟಕ್ಕೆ ಈ ನಮ್ಮ ತರೀಕೆರೆ ತಾಲೂಕು ಮತ್ತು ಅಜ್ಜಂಪುರ ತಾಲೂಕಿನ ಎಲ್ಲ ಬಂಜಾರ ಬಂಧುಗಳು, ಕೊರ್ಚ, ಕೊರಮ ಸಮುದಾಯದ ಇತರೆ ಬಂಧುಗಳು ಎಲ್ಲರೂ ಕೂಡ ಭಾಗಿಯಾಗಿ ನಮ್ಮ ಪ್ರತಿಭಟನೆಯನ್ನು ಈ ಸರ್ಕಾರಕ್ಕೆ ಮುಟ್ಟಿಸೋದರ ಮೂಲಕ ನಮಗೆ ಆಗಿರ್ತಕ್ಕಂಥ ಈ ಒಂದು ಸೌಲಭ್ಯಗಳನ್ನೆಲ್ಲ ಸರಿಯಾದ ರೀತಿಯಲ್ಲಿ ಸಮರ್ಪಕವಾಗಿ ನಮಗೆ ನ್ಯಾಯ ನೀಡೋ ರೀತಿಯಲ್ಲಿ ಸರ್ಕಾರಗಳು ಕೊಡೋದ್ರ ಮೂಲಕ ಈ ನಮ್ಮ ಏನು ಈ ಸಮುದಾಯಗಳು ಇದ್ದಾವೆ, ಬಂಜಾರ್, ಕೊರ್ಚ, ಕೊರಮ, ಭೋವಿ ಮತ್ತು ಇತರೆ ಸಮುದಾಯಗಳು ಏನು ಶೋಷಣೆಗೆ ಒಳಗಾಗಿದ್ದೀವಿ, ಆ ಸಮುದಾಯಗಳಿಗೆ ಕೊಟ್ಟಿದ್ದೇ ಆದಲ್ಲಿ ನಾವೆಲ್ಲರೂ ಕೂಡ ಮುಂದಿನ ದಿನಗಳಲ್ಲಿ ನಿಮ್ಮೊಂದಿಗೆ ನಾವು ಸದಾ ಇರ್ತೀವಿ ಅನ್ನತಕ್ಕಂಥ ಒಂದು ಆಶಾದಾಯಕವಾದಂಥ ಮಾತುಗಳನ್ನು ಹೇಳ್ತಾ ನಮಗೆ ನಮ್ಮ ಏನು ಬೆಲೆನಹಳ್ಳಿ, ಆ ಬೆಲೆನಹಳ್ಳಿ ಈ ದೇವಸ್ಥಾನದ ಮುಂಭಾಗದಲ್ಲಿ ನಿಂತು ನಾನು ಹೇಳ್ತಿರ್ತಕ್ಕಂಥ ಈ ಹೇಳಿಕೆಗೆ ಒಂದು ಅರ್ಥವನ್ನು ಸ್ಫುರಿಸೋದರ ಮೂಲಕವಾಗಿ ನಮ್ಮ ಈ ಬಂಜಾರ ಸಮುದಾಯಕ್ಕೆ ನೀವೆಲ್ಲರೂ ಕೂಡ ಸರ್ಕಾರದವರು ಎಲ್ಲರೂ ಕೂಡ ಸಹಕಾರ ನೀಡೋದರ ಮೂಲಕ ಈ ಒಂದು ಮೀಸಲಾತಿಗೆ ನ್ಯಾಯವನ್ನು ಕಲ್ಪಿಸಿಕೊಡಬೇಕಾಗಿ ತಮ್ಮಲ್ಲಿ ನಾನು ಅತ್ಯಂತ ಕಳಕಳಿಯಿಂದ ನಾನು ವಿನಂತಿ ಮಾಡ್ಕೊಳ್ತೇನೆ. ಜೈ ಸೇವಾಲಾಲ್, ಜೈ ಮರಿಯಮ್ಮ.